ಹಲೋ ಗೈಸ್, ನಾ ಅಪ್ಡೇಟ್ ಗಲ್ಫ್ ವಾರ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ಇವತ್ತು 14 ಏಪ್ರಿಲು. ಎಲ್ಲರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಗೈಸ್. ನಮ್ಮ ಕಾನ್ಸ್ಟಿಟ್ಯೂಷನ್ ಪಿತಾಮಹ ಆದ ಅಂಬೇಡ್ಕರ್ ಅವರು ನಮಗೆ ಇಷ್ಟು ಇದು ಮಾಡಿದ್ದಾರೆ ಅಂತ ಹೇಳಿ ನಾವು ಇಲ್ಲಿದ್ದೀವಿ. ಅವ್ರಿಗೆ ಒಂದು ಧನ್ಯ, ಇದು ಭಾಳ ನೆನೆಸ್ಬೇಕು ಅವರಿಗೆ. ಆಮೇಲೆ ನಾನು ಈ ಗಲ್ಫ್ ವಾರ್ ಬಗ್ಗೆ ಅಪ್ಡೇಟ್ಸ್ ಅಂದರೆ ಗೈಸ್, ಈಗ ಏನು ಅಪ್ಡೇಟ್ಸ್ ಅಂದರೆ, ಈಗ ಅವರು ಅಮೇರಿಕಾದವರು ಏನು ಮಾಡಿದ್ದಾರೆ ಗೈಸ್, ಅವ್ರದ್ದು ಏನು ಇದು ಇದೆ, ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಅವರು ಅಂಡರ್ನಾಗ ತೊಗೋಬೇಕಂತ ಮಾಡ್ತಾಯಿದ್ದಾರೆ ಗೈಸ್. ಅವರು ಏನಿಲ್ಲ ಅಂದರೂ 15 ಶಿಪ್ಗಳು ಸರೌಂಡ್ ಮಾಡಿದ್ದಾವೆ ಗೈಸ್. ಅದು ಹಾರ್ಮೋಸ್ ಜಲಸಂಧಿ 300 ಕಿಲೋಮೀಟ್ರ್ ದೂರದಲ್ಲಿ ಇದ್ದಾವೆ ಅವು ಶಿಪ್ಸು. ಎಲ್ಲ ಎಲ್ಲ ಏರ್ಕ್ರಾಫ್ಟ್ ಶಿಪ್ಸು, ವಾರ್ ಶಿಪ್ಸ್ಗಳು ಇದ್ದಾವೆ. ಅವೆಲ್ಲ ಸರೌಂಡ್ ಮಾಡಿದ್ದಾವೆ ಹಾರ್ಮೋಸ್ ಜಲಸಂಧಿದು. ಅವರು ಇರಾನ್ದವರು ಅವರು ಮರೈನ್ ಮೈನ್ಸ್ ಹಾಕಿದ್ದಾರೆ ಗೈಸ್. ಎಲ್ಲ ಮರೈನ್ ಮೈನ್ಸ್ ಅಂದರೆ ಅವು ನೀರಿನ ಆಳದೊಳಗೆ ಹೋತಾವೆ ಮೈನ್ಸು. ನೀರಿನ ಆಳದೊಳಗೆ ಹೋಗಿ ಅದು ಶಿಪ್ದು ಏನು ರೊಟೇಷನ್ ಇರ್ತದಲ್ಲ, ಅದ್ರದ್ದು ಮುಖಾಂತರ, ಆ ಸ್ಪೀಡ್ ಮುಖಾಂತರ ಅದು ಆ್ಯಕ್ಟಿವೇಟ್ ಆಗಿ ಮ್ಯಾಲೆ ಬಂದು ಶಿಪ್ಪಿಗೆ ಬ್ಲಾಸ್ಟ್ ಮಾಡ್ತದೆ ಗಾಯ್ಸ್. ಅದು ಮರೈನ್ ಮೈನ್ಸ್ ಹಾಕಿದ್ದಾರೆ ಅವರು, ಇರಾನ್ದವರು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಮರೈನ್ ಮೈನ್ಸು ಹಾಕಿದವರು ಎಲ್ಲ ಸತ್ತು ಹೋಗಿದ್ದಾರೆ. ನಿಮ್ಮ ಕಾರ್ಯಾಚರಣೆ ಮಾಡ್ತಿದ್ದಾರಲ್ಲ, ಅವಾಗ ಅವು ಹಾಕಿದವರು ಅಷ್ಟು ಅದರಲ್ಲೇ ಸತ್ತು ಹೋಗಿದ್ದಾರೆ. ನಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಮೈನ್ಸ್ಗಳು ಇದ್ದಾವೆ ಅಂತ ಹೇಳಿದ್ದಾರೆ ಗಾಯ್ಸ್. ಅದು ಮರೈನ್ ಮೈನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಹಾರ್ಮೋಸ್ ಜಲಸಂಧಿಗೆ ಇದು ಫುಲ್ ಮುಕ್ತ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಗೈಸ್ ಅಮೇರಿಕಾದವರು. ಆಮೇಲೆ ಈ ಕರಾಗ ಏನು ಐಲ್ಯಾಂಡ್ ಇದೆಯಲ್ಲ, ಅಲ್ಲಿಂದ ಏನು ಇದು ಎಲ್ಲ ಅವ್ರದ್ದು ಇರಾನ್ದು ಎಲ್ಲ ಆಯಿಲ್ಸ್ ಎಲ್ಲ ಏನು ಇದು ಆಗುತ್ತಲ್ಲ, ರಫ್ತಾಗುತ್ತಲ್ಲ, ಏನಿಲ್ಲ ಅಂದರೂ ದಿವ್ಸಕ್ಕೆ 14,000 ಕೋಟಿ ವಹಿವಾಟಿದೆ ಗೈಸ್ ಅದು ಇರಾನ್ದು. ಅದು ಅವ್ರು ಎಕನಾಮಿಕಲಿ ಸ್ಟಾಪ್ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಅಮೇರಿಕಾದವರು. ಆ ಕಾರ್ಗ್ ದ್ವೀಪವನ್ನು ಅವ್ರು ಅಂಡರ್ ತೊಗೋಬೇಕಂತ ಮಾಡ್ಲಕತ್ತಾರೆ ಅದನ್ನು ಗೈಸ್. ಈಗ ಅದ್ರ ಸಂಬಂಧ ಈಗ ಪಾಕಿಸ್ತಾನದಲ್ಲಿ ಈ ಇಬ್ಬರದು ಸಂಧಾನದ ಮತ್ತೊಂದು ಮೀಟಿಂಗ್ ಮಾಡಿದ್ದಾರೆ ಗೈಸ್ ಅವರು. ಮೋಸ್ಟ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ ನಡುವೆ ಮೀಟಿಂಗ್ ಕಮೆನ್ಸ್ ಆಗೋ ಸಾಧ್ಯತೆ ಇದೆ. ಇರಾನ್ದವ್ರು ಅಂದಿದ್ದಾರೆ ನಾವು ಮತ್ತೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ. ಅದರಲ್ಲಿ ಏನಾಗುತ್ತೆ ಏನು ಹೇಳಕ್ಕೆ ಬರೋಂಗಿಲ್ಲ ಗಾಯ್ಸ್. ಈಗ ಇಲ್ಲ ಇನ್ನವರೆಗೆ ಈ 34 ಶಿಪ್ಗಳು ಇವತ್ತು ಹಾರ್ಮೋಸ್ ಜಲಸಂಧಿಯಿಂದ ಹೊರಗೆ ಬಂದಿದ್ದೇವೆ ಗಾಯ್ಸ್. 34 ಶಿಪ್ಸ್ ಹೊರಗೆ ಬಂದಿದ್ದೇವೆ. ವೆಸಲ್ಸು, ಕಂಟೈನರ್ಸು, ಆಯಿಲ್ ತೊಗೊಂಡು ಹೊರಗೆ ಬಂದಿದ್ದಾವೆ ಗಾಯ್ಸ್. ಇವತ್ತು 34 ಶಿಪ್ಸ್ ಬಂದಿದ್ದಾವೆ. ಅದಕ್ಕೆ ಅಮೇರಿಕಾದವರು ಅದಕ್ಕೆ ಅಂಥ ಇಂಡಿಯಾ ಶಿಪ್ಸ್ ಆಗಲಿ ಅದು ಶಿಪ್ಸ್ ಆಗಲಿ ಅಡ್ಗಡ್ತಾ ಇಲ್ಲ. ಅವರು ಬಿಡ್ತಾ ಇದ್ದಾರೆ ಗಾಯ್ಸ್ ಇಂಡಿಯನ್ ಶಿಪ್ಸ್ಗಳಿಗೆ. ಅದು ಒಂದು ದೊಡ್ಡ ಪುಣ್ಯ ನಮ್ಮದು, ಅವು ಶಿಪ್ಸ್ ಬಿಡಾಕತ್ತಾರಂದ್ರೆ. ಯಾಕಂದ್ರೆ ಈಗಲೇ ಅಕಸ್ಮಾತ್ ಅವು ಶಿಪ್ಗಳು ಬರೋದು ತಡೆಗಟ್ಟಿದ್ರೆ ಇಲ್ಲಿ ನಮ್ಮದು ಭಾಳ ಶಾರ್ಟೇಜ್ ಆಗುತ್ತೆ. LPG, ಆಮೇಲೆ ಕ್ರೂಡ್ ಆಯಿಲು, ಪೆಟ್ರೋಲಿಯಂ ಪ್ರಾಡಕ್ಟ್ಸು ಎಲ್ಲ ಸ್ಟಾಪ್ ಆದರೆ ಭಾಳ ಸಮಸ್ಯೆ ಆಗುತ್ತೆ ಗೈಸ್. ಆದರೆ ಅವರು ಈಗ ಈಸಿಲಿ ಬರ್ತಾಯಿವೆ, ಈಗಂತರೂ ಈಸಿಲಿ ಬರ್ತಾಯಿವೆ. ಈಗೇನು ಇದು ಇಲ್ಲ ಗೈಸ್. ಈಗ ಅದರದ್ದು ಏನೋ ತೊಂದರೆ ಇಲ್ಲ. ಈಗ ಶಿಪ್ಸ್ಗಳು ಬಿಡ್ತಾ ಇದ್ದಾರೆ, ಸರಳವಾಗಿ ಬರ್ತಾ ಇದೆ. ಚೈನಾ ಶಿಪ್ಸ್ ಬರ್ತಾ ಇದೆ, ಇಂಡಿಯಾ ಶಿಪ್ಸ್ ಬರ್ತಾ ಇದೆ. ಆದರೆ ಈಗ ಮುಂದೆ ಅವ್ರು ಏನು ಮಾಡ್ತಾರ ಹೇಳಕ್ಕೆ ಬರೋಂಗಿಲ್ಲ ಗೈಸ್. ಈಗ ಅವರು ಅಮೇರಿಕಾದವರು ಮತ್ತೆ ಮುಂದೆ ಇದು ಎಕ್ಸ್ಟೆಂಡ್ ಮಾಡ್ತಾರೋ ಯುದ್ಧ, ಏನು ಇರಾನ್ದವರು ಇಲ್ಲ ನಮ್ಗೆ ಹಾರ್ಮೋಸ್ ಜಲಸಂಧಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತಾರೋ. ಇವರು ಅಮೇರಿಕಾದವರು ಅವ್ರು ಕಂಟ್ರೋಲಾಗ ತೊಗೋಬೇಕಂತ ಅವ್ರು ಅಲ್ಲಕತ್ತಾರ. ಈ ಬಿಕ್ಕಟ್ಟಿನಲ್ಲಿ ನಾವು ಸಿಗಾಕೊಂಡ್ರೆ ಭಾಳ ಸಮಸ್ಯೆ ಆಗುತ್ತೆ ಗೈಸ್. ಅದ್ರ ಸಂಬಂಧ
ಏನಾರ ಈಗ ಈ ನೆಕ್ಸ್ಟ್ ಮೀಟಿಂಗ್ ಪಾಕಿಸ್ತಾನದಲ್ಲಿ ಇದೆಯಲ್ಲ, ಅದು ಎಂಥ ಮೀಟಿಂಗ್ ಗೈಸ್, ಅದು ಹೋಗೋಗಿ ಪಾಕಿಸ್ತಾನದಲ್ಲಿ ಇಟ್ಟದ್ರೆ ಬಿಕಾರಿ ದೇಶ ಪಾಕಿಸ್ತಾನ. ಆ ದೇಶದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ಲಕತ್ತಾರ ಅಂದ್ರೆ ಶಾಬಾಜ್ ಶರೀಫ್ ಪ್ರೈಮ್ ಮಿನಿಸ್ಟ್ರು, ಅವನು ಇದರಲ್ಲಿ ಅವನು ಇದು ಮೀಡಿಯೇಷನಲ್ಲಿ ಇವರು ಮೀಟಿಂಗ್ ಕಂಡಕ್ಟ್ ಮಾಡ್ಲಕತ್ತಾರಂದ್ರೆ ಇವರು ಎಂಥ ಶಾಣೆ ಇದ್ದಿರ್ಬೇಕು ಗಾಯ್ಸ್ ಇವರು, ಅಮೇರಿಕಾ ಇರಾನ್ದವರು. ಅಂಥ ಅಂಥ ದೇಶಿಗೆ ಅಂಥ ದೇಶ ನಡು ಮಾಡಿ ಇವರು ಮೀಟಿಂಗ್ ಮಾಡಕತ್ತಾರಂದ್ರೆ ಅದು ಎಂಥದ್ದು ಇದ್ದಿರ್ಬೇಕು ಅಂಥೇಳಿ ನನಗೆ ಒಂದೊಂದು ಸಲ ಭಾಳ ಗಾಬರಿ ಆಗುತ್ತೆ ಗಾಯ್ಸ್. ಇದನ್ನು ಗಾಬರಿ ಅಲ್ಲ, ಗಾಬರಿ ಆಗೋಕ್ಕಿಂತ ಭಾಳ ಮುಜುಗರ ಆಗುತ್ತೆ ನನಗೆ. ಇದು ಅಂಥ ಗುಳ್ಳೆನರಿಗಳ ದೇಶ, ಟೆರರಿಸ್ಟ್ಗಳ ತಾಣ ಅವರು. ಅಂಥವ್ರಿಗೆ ಇದು ನಡು ಮಾಡಿ ಇವ್ರು ಮೀಟಿಂಗ್ ಕಂಡಕ್ಟ್ ಮಾಡ್ತಾರಂದ್ರೆ, ವಾರ್ ಪೀಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರಂದ್ರೆ ಇದು ಹೆಂಗೆ ಅಂಥೇಳಿ ನನಗೆ ಒಂದು ಸಲ ಆಶ್ಚರ್ಯ ಆಗುತ್ತೆ ಗಾಯ್ಸ್. ಇವರು ಅಮೇರಿಕಾ ಹುಚ್ಚು ಏನು ಇರಾನ್ ಹುಚ್ಚು, ಏನು ನಮಗೆ ಹುಚ್ಚು ಮಾಡಕತ್ತಾರೋ ಇವರು ಅಂಥೇಳಿ ನನಗೆ ಇದು ಆಗುತ್ತೆ ಗಾಯ್ಸ್ ಇವ್ರದ್ದು. ಆದರೆ ಏನೇ ಆಗಲಿ ನಾವು ಇದು ಆದಷ್ಟು ಯುದ್ಧ ನಿಲ್ಲಬೇಕು. ಅವ್ರದ್ದು ಏನಿಲ್ಲ ಅಂದ್ರೆ ಈಗ ಅವ್ರು ಇರಾನ್ದವ್ರು ಏನು ಹೇಳ್ತಾ ಇದ್ದಾರೆ ಗಾಯ್ಸ್, ಅವ್ರದ್ದು 27 ಸಾವಿರ ಕೋಟಿ ಅವ್ರದ್ದು ಏನು ನಷ್ಟ ಆಗಿದೆ ಯುದ್ಧದಲ್ಲಿ, ಅದನ್ನು ಭರಿಸ್ಬೇಕಂತ ಹೇಳಿ US ಗೆ ಹೇಳ್ತಾ ಇದೆ. ಇನ್ನೂ ಅದು ಲೆಕ್ಕ ಮಾಡಿಲ್ಲ, ಫುಲ್ ಲೆಕ್ಕ ಮಾಡಿಲ್ಲ ಅವರು, ಬರೇ ಮ್ಯಾಲಿನ ಅಪ್ರಾಕ್ಸಿಮೇಟ್ ಲೆಕ್ಕ ಕೊಟ್ಟಿದ್ದಾರೆ. 27,000 crores ಲಾಸ್ ಆಗಿದೆ ಅಂತ ಅವರಿಗೆ. ಇಲ್ಲಿ ಮಟ್ಟ ಅವ್ರ ಇನ್ಫ್ರಾಸ್ಟ್ರಕ್ಚರು ಅದು ಇದು ಮಿಸೈಲ್ಸ್ಗಳು ಬಿದ್ದು ಅಷ್ಟು ಲಾಸ್ ಆಗಿದೆ ಅಂಥೇಳಿ ಲೆಕ್ಕ ಕೊಟ್ಟಿದ್ದಾರೆ ಗಾಯ್ಸ್. ಆದರೆ ಇದು ರಫ್ಲಿ ಅಪ್ರಾಕ್ಸಿಮೇಟ್ಲಿ ಗಾಯ್ಸ್ ಇದು. ಆಮೇಲೆ ಅವ್ರದ್ದು ನ್ಯೂಕ್ಲಿಯರು ಇದು ಏನಿದೆ ಅವ್ರದ್ದು ಇದು ನ್ಯೂಕ್ಲಿಯರ್ ಫುಲ್ಲಿ ಅವರು ನ್ಯೂಕ್ಲಿಯರ್ ಏನೂ ತಯಾರಿಸ್ಬಾರ್ದು ಅಂಥೇಳಿ ಅಮೇರಿಕಾದ ಇದು ಇದೆ ಗಾಯ್ಸ್. ಅವ್ರದ್ದು ನ್ಯೂಕ್ಲಿಯರ್ ಫುಲ್ ನಾಶ ಮಾಡ್ಬೇಕು ನೀವು ಅಂಥೇಳಿ. ಆದರೆ ಅವ್ರು ಯುರೇನಿಯಂ ಏನದ, ಯುರೇನಿಯಂ ಅವರು ಶುದ್ಧೀಕರಣ ಮಾಡಿದ್ದಾರೆ ಗಾಯ್ಸ್. ಅದು 60% ಶುದ್ಧೀಕರಣ ಮಾಡಿದ್ದಾರೆ. ಇದು ನ್ಯೂಕ್ಲಿಯರ್ 90% ಶುದ್ಧೀಕರಣ ಮಾಡಿದ್ರೆ ನ್ಯೂಕ್ಲಿಯರ್ ವೆಪನ್ ಆಗುತ್ತೆ ಗಾಯ್ಸ್. ಅವರು ಅದು ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ ಗಾಯ್ಸ್. ಅದನ್ನು ಅಮೇರಿಕಾ ನಿಲ್ಲಿಸ್ಬೇಕಂತಿದೆ. ಅದೊಂದು ರೀತಿಯಿಂದ ಕರೆಕ್ಟ್ ಇದೆ ಗಾಯ್ಸ್. ಅದು ನ್ಯೂಕ್ಲಿಯರ್ ಪವರು ಇಂಥ ದೇಶಕ್ಕೆ ಕೊಟ್ಟರೆ ಭಾಳ ಡೇಂಜರ್ ಗಾಯ್ಸ್. ಅದು ಯಾವ ಬೇಕಾದಲ್ಲಿ ಅವರು ವಾರ್ ಮಾಡ್ಬೋದು. ಅದರ ಸಮೀಪ ಇದ್ದಿದ್ದು ಇಸ್ರೇಲ್. ಆ ಇಸ್ರೇಲ್ ಮೇಲೆ ಯಾವ ಬೇಕಾದಾಗ ಹಾಕ್ಬೋದು. ಅದ್ರ ಸಂಬಂಧ ಅವರು ಇಸ್ರೇಲ್ದವರು ಇದು ತಡೆಗಟ್ಟಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಗಾಯ್ಸ್. ಅವರು ಲೆಬ್ನಾನ್ ಮೇಲೆ ಟೆರರಿಸ್ಟ್ ಹಿಜುಬುಲ್ ಮುಜಾಹಿದೀನ್ ಅಂತ ಹೇಳಿ ಅದೊಂದು ಸಂಘಟನೆ ಇದೆ ಗೈಸ್. ಅಲ್ಲಿ ಎಲ್ಲ ಟೆರರಿಸ್ಟ್ಗಳ ತಾಣನೇ ಅದು ಲೆಬನಾನ್. ಅಲ್ಲಿಗೆ ಅವರಿಗೆ ಇರಾನ್ದವ್ರು ಅವರಿಗೆ ಎಲ್ಲ ಆರ್ಮ್ಸು ಎಲ್ಲ ಇವು ಎಲ್ಲ ಸಹಾಯ ಮಾಡೋದೇ ಇರಾನ್ದವ್ರು ಅವರಿಗೆ ಎಕನಾಮಿಕಲಿ, ಮತ್ತು ಆಮೇಲೆ ಆರ್ಮ್ಸ್ ಸಪ್ಲೈ ಮಾಡೋದು ಎಲ್ಲ ಇರಾನ್ ಮಾಡ್ತಾ ಇದೆ ಗೈಸ್. ಅದ್ರ ಮೇಲೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾನೇ ಇದೆ. ಅದಕ್ಕೆ ಫುಲ್ ನಾಶ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ ಗೈಸ್. ಇದು ಅದ್ರ ಸಂಬಂಧ ಇದು ಗಾಯ್ಸ್, ಇದು ಒಂದು ರೀತಿಯಿಂದ ನೋಡಿದ್ರೆ ಕರೆಕ್ಟ್ ಅನಿಸುತ್ತೆ ಗಾಯ್ಸ್. ಇದು ಅವ್ರು ಮಾಡ್ತಾ ಇದ್ದಿದ್ದು ಇವು ಫುಲ್ ಟೆರರಿಸ್ಟ್ ಆ್ಯಕ್ಟಿವಿಟಿ ನಾಶ ಮಾಡ್ಬೇಕಂತ ಇದೆ. ನಾಶ ಮಾಡಲಿ, ಆದರೆ ನಮಗೆ ಆಯಿಲ್ ಸಮಸ್ಯೆ ಆಗುತ್ತೆ ಗೈಸ್. ಇದು ಆಯಿಲ್ದು ಸಮಸ್ಯೆಯನ್ನು ಇದು ಬಗೆಹರಿಸ್ಬೇಕು, ಬಿಕ್ಕಟ್ಟು ಬಗೆಹರಿಸ್ಬೇಕಂತ ನಮ್ಮದಿದೆ. ಇದು ಬಗೆಹರಿಬೇಕು ಅಂಥೇಳಿ ನಮ್ಮದು ಇದೆ ಗಾಯ್ಸ್. ಮತ್ತೆ ನಾಳೆ ನಿಮಗೆ ಇದು ಕೊಡ್ತೀನಿ ಸರ್ ಗಾಯ್ಸ್, ಅಪ್ಡೇಟ್ ಕೊಡ್ತಾ ಇದ್ದೀನಿ. ಬಾಯ್ ಗಾಯ್ಸ್. ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬಾಯ್.